ಹಾಯ್ ಹಲೋ ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗಿರಿ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಆಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದಿನ್ನು ಮೊದಲ ಅಧ್ಯಾಯ, ಕಥೆ ಇವಾಗ ಶುರುವಾಗ್ತಿದೆ. ಕರೆಕ್ಟಾಗಿ ಟೈಮ್ ಬಂದು 7 ಆಗಿದೆ. ಕೆಂಗೇರಿ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀನಿ. 5:15 ಇಲ್ಲಿರಬೇಕಾಗಿತ್ತು, ಸ್ವಲ್ಪ ಲೇಟ್ ಆಯಿತು. ನಮ್ಮ ಬಾಯ್ಸ್ ಎಲ್ಲ ಆಲ್ರೆಡಿ ಮುಂದೆ ಹೊಂಟೋಗಿದ್ದಾರೆ. ಮಳೆ ಬೇರೆ, ಮನೆಯಿಂದ ಗೋಪುರ ಏನೂ ಹಾಕೋ ಬಂದಿಲ್ಲ. ಸೊ ಮಳೆ ಸ್ವಲ್ಪ ಇಲ್ಲಿ ಕೆಂಗೇರಿ ಹತ್ರ ನಿಂತಿತ್ತು, ಅದಕ್ಕೆ ಕ್ಯಾಮ್ರಾ ಹಾಕ್ಕೊಂಡು ಬ್ಲಾಗ್ ಮಾಡ್ತಾಯಿದ್ದೀನಿ. ಬ್ಯಾಗಿಗೆ ಏನು ತೊಗೊಂಡೇ ಇಲ್ಲ ಗುರು. ಮಳೆ ನಿಲ್ಲುತ್ತೆ, ಡ್ರಿಸಲಿಂಗ್ ಬರ್ತಾ ಇತ್ತು. ಮಳೆ ನಿಲ್ಲುತ್ತೆ ಅಂದರೆ ಹೋಗ್ತಾ ಹೋಗ್ತಾ ಜಾಸ್ತಿನೇ ಆಗೋಯ್ತು. ಅಯ್ಯೋಯ್ಯೋ ಏನು ಗುರು ರೋಡ್ ಇದು, ಅಪ್ಪ ಸ್ಲಿಪ್ಪು. ನೋಡಿದ್ರೆ ಜೋರೇ ಆಗೋಯ್ತು. ಈ ಗುರು ಏನು ಗುರು, ಮಳೆಗಾಲನ ಇಲ್ಲ ಚಳಿಗಾಲನ? ಈ ಬೆಂಗಳೂರು ವೆದರ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ನಮ್ಮ ಬಾಯ್ಸ್ ಎಲ್ಲ ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದಾರೆ. ಸಾರಿ ಗಾಯ್ಸ್, ಈ ವಿಡಿಯೋ ನೋಡ್ತಾ ಇರ್ತೀರಾ ಅಂತ ನನಗೆ ಗೊತ್ತು. ನನಗೋಸ್ಕರ ನೀವು ವೆಯ್ಟ್ ಮಾಡ್ತಾಯಿದ್ರಿ. ಸೊ ಇನ್ನು ನೋಡಿ, ಮೈಸೂರು ಹೈವೇ ಫ್ಲೈಓವರು ಫುಲ್ಲು ಫಾಗ್ ಐತೆ. ನಮ್ಮ ಬಾಯ್ಸ್ ಇವಾಗ ಎಲ್ಲಿದ್ದಾರೆ ಅಂತ ಹುಡುಕಬೇಕು. ಅವ್ರನ್ನ ಹುಡುಕಿ ನಿಮಗೆ ಸಿಗ್ತೀನಿ ಬನ್ನಿ. ಲೊಕೇಶನ್ ಕಳಿಸಿದ್ರು, ಲೈವ್ ಲೊಕೇಶನು. ನಾನು ಮುಂದೆ ಬಂದೇ ಬಿಟ್ಟಿದ್ದೀನಿ ಸ್ಪೀಡಾಗೆ. ಆ ಕಡೆ ಈ ಕಡೆ ಸೈಡ್ ಹಾಕೊಂಡಿದ್ದೆ, ಸ್ವಲ್ಪ ಗೋಪುರ ಗ್ಲಿಚ್ ಆಗಿಬಿಟ್ಟಿತ್ತು. ಆ ಕಾರಣಕ್ಕಾಗಿ ಇಲ್ಲೇ ಇದ್ದಾರೆ. ಇಲ್ಲೇ ಬಾಯ್ಸ್ ಎಷ್ಟು ಜನ ಬಂದಿದೆ? 1 2 3 4 5 ಗಾಡಿ. ಇನ್ನೊಂದು NS200 ಬಂದುಬಿಟ್ಟಿದೆ ಗುರು. ಹಾಂ ಬ್ರೋ, ಬನ್ನಿ. ಇಷ್ಟೇನಾ? ಇನ್ನೂ ಮುಂದೆ ಹೋಗಿದ್ದಾರಾ? ಹೌದಾ, ಸರಿ ಬನ್ನಿ ಬ್ರೋ. ಹಾಂ ಓಕೆ, ಬಾಯ್ಸ್ ಎಲ್ಲ ಮೀಟಪ್ ಆದ್ರಿ. ಏನು ಗುರು, ಒನ್ ವೇಲೆಲ್ಲ ಬರ್ತಾರಲ್ಲ ಅಪ್ಪ. ಬರ್ಬೇಕಾದ್ರೆ ಬೇರೆ 2 ಆಕ್ಸಿಡೆಂಟ್ ಆಗೋಯ್ತು. ಅಲ್ಲಿ ಒಂದು ಕೆಂಗೇರಿಯಿಂದ ಸ್ವಲ್ಪ ಮುಂದೆ ಬಂತು ಅಂದರೆ ಟಾಟಾ AC ಅವನು ಅಡ್ಡಾನೇ ಹಾಕೊಂಡ್ಬಿಟ್ಟವನೆ ರೋಡ್ಗೆ, ಫುಲ್ಲು ಅದೊಂದು ಬ್ಲಾಕು. ಇನ್ನು ಸ್ವಲ್ಪ ಮುಂದೆ ಬಂತು ಅಂದರೆ ಪೋಲೋ GT ರೆಡ್ ಕಲರು ಹೋಗಿ ಗುದ್ರಿಸೇ ಬಿಟ್ಟವ್ರೆ. ಹೋಗು, ಅಲ್ಲೊಂದು ಸ್ವಲ್ಪ ಜಾಮು. ಏನು ಮೈಸೂರು ರೋಡಲ್ಲೆಲ್ಲ ಬರೀ ಆಕ್ಸಿಡೆಂಟ್ಗಳೇ ಗುರು. ಒನ್ ವೇಲಿ ಹೋಗ್ತಾ ಇದ್ದೀರಿ, ನಾಷ್ಟ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ನೀವು ಬಿಡದಿ ಫೇಮಸ್ ಅಂದರೆ ಒಂದು ತಟ್ಟೆ ಇಡ್ಲಿ ಗುರು. ನೋಡೋಣ ಏನು ಸಿಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಬಾಯ್ಸ್ ಎಲ್ಲ ಬರ್ತಾ ಇದ್ದಾರೆ ಹಿಂದೆ. ಇನ್ನು ಫ್ಯೂಲ್ ಬೇರೆ ಹಾಕ್ಸಿಲ್ಲ. ಓಹೋ, ಇಲ್ಲಿ ಸಿಗಲ್ಲ ಅನ್ಸುತ್ತೆ. ಇಲ್ಲಿ ಪೆಟಿ ಶಾಪ್. ಓಕೆ, ಇಲ್ಲೇ ಒಂದು ಬ್ರೇಕ್ಫಾಸ್ಟ್ ಇಲ್ಲೇ ಮಾಡ್ಕೊಂಬಿಡೋಣ ಅಂತ ಅನಿಸುತ್ತೆ. ಇಲ್ಲೇ ಮಾಡ್ಕೊಳ್ಳೋಣ ಅಂತ. ಎಲ್ಲ ಇಲ್ಲೇ ಇದ್ದಾರಲ್ಲಪ್ಪ ಬಾಯ್ಸು, ಎಲ್ಲ ಒಂದು ಟೀಮೇ ಇಲ್ಲೇ ಇದೆ. ಅವನೇನೋ ಬೈತವ್ರು ನೋಡಿ. ಏಯ್ ಅಗಡಿ ಅಕ್ರಯ್ಯ ಅಂತ. ಹೆಂಗೆ ಒಂದು 5 ನಿಮಿಷ ಇರಿ ಅಣ್ಣ ಅಂತ ಹೇಳೋದು. ಬಾಬ್ರ ಒಂದು 5 ನಿಮಿಷ ಅಲ್ಲ. ಹೋಟ್ಲಲ್ಲೆಲ್ಲ ಊಟ ಎಲ್ಲ ಪಾರ್ಸಲ್ ಮಾಡಿಸ್ಕೊಂಡ್ರಿ. ಇವಾಗ ಹೊರಟಿರೋದು ಅಲ್ಲೋಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ನೋಡುವ, ಅಲ್ಲೋಗ್ಬಿಟ್ಟು ಯಾವ ಥರ ಇದೆ ಪ್ಲೇಸ್ ಅಂತ ಅಂದ್ಬಿಟ್ಟು ನೋಡೋಣ. ಸ್ವಲ್ಪ ಆಫ್ ರೋಡ್ ಇದೆ. ಇನ್ನು ಮಿಕ್ಕಿದ್ದು ಟ್ರಕ್ಕಿಂಗ್ ಮಾಡಬೇಕು. ಬ್ರೋ
ಬ್ರೋ ನೋಡಿದ್ರಾ ನಾಯಿ ಥರ ಫೇಸು? ಹಾಂ, ಮೇಲೆ ಗಂಟೆ ಹೋಗಲ್ಲ, ಅಲ್ಲಿಂದ ಆದಮೇಲೆ ಇನ್ನೂ ಅಲ್ಲಿ ಗಂಟೆ ಹೋಗ್ಬೇಕಲ್ಲಿ ಮೇಲೆ. ಎಲ್ಲರೂ ಬಟ್ಟೆ ಒಗಿತಾ ಇದ್ದಾರೆ. ಆಂಟಿ ಸಾರಿ ಫಾರ್ ದ ಡಿಸ್ಟರ್ಬಿಂಗ್ ಯು. ಬೆಟ್ಟ ಹತ್ತುತ್ತಾ ಇದ್ದೀರಿ. ಎಲ್ಲೋದ್ರೂ ನನ್ನ ಗಾಡಿ ಬೆಟ್ಟ ಹತ್ತದೆ ಗುರು. ಫಸ್ಟ್ನೇ ಗೇರಲ್ಲೇ ಹತ್ತಿಸ್ಬೇಕು. ಇಳಿಸ್ಬೇಕಾದ್ರೆ ಸ್ವಲ್ಪ ಸೈಕ್ ಹತ್ಬಿಡ್ಬೋದು ಗುರು. ಇಳಿಸ್ಬೇಕಾದ್ರೆ ನೋಡಿ ಹೋಗ್ತಾ ಹೋಗ್ತಾ ಯಾವ ಥರ ಹೈಟ್ ಐತೆ. ಎಲ್ಲ ಗಾಡಿಗಳು ಬಂದೈತೆ. 250 ಆ್ಯಕ್ಟಿವ್. ಕಾರಲ್ಲೆಲ್ಲ ಬಂದ್ಬಿಟ್ಟಿದಾರಲ್ಲ ಗುರು. ಇನ್ಯಾನು ಗುರು ಏನೋ ಬ್ಲಾಕ್ ಮಾಡ್ಕೊಂಡಿದ್ದಾರೆ. ಓಕೆ, ಇಲ್ಲೇ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ಇವಾಗ ಹೊರಡ್ತಾ ಇದ್ದೀರಿ ಸೊ ಆಫ್ ರೋಡ್ ಮಾಡೋಕ್ಕೆ. ಸೊ ಊಟ ಗೀಟ ಹಿಡ್ಕೊಂಡೆಲ್ಲ ಕ್ಯಾಮ್ರಾನ ಊಟ ಗೀಟ ಎಲ್ಲ ಹಿಡ್ಕೊಂಡೆಲ್ಲ ಆಗಲ್ಲ ಆಫ್ ರೋಡ್ ಮಾಡೋದಕ್ಕೆ. ಬನ್ನಿ ಹೊರಡುವ. ಯಾರು ಮಾಡ್ತಾರೆ ಬ್ರೋ? ಅವ್ರ ಗಾಡಿ ಎತ್ಕೊ ಹೊಂಟೋಗೋಕೆ ಹೇಳಿ. ಗಾಡಿ ಎತ್ಕೊ ಹೋಗಿ. ಸೊ ಗಾಡಿ ಮಾತ್ರ ಫುಲ್ ಚಿತಲ್ಪತಲಾಗ್ಬಿಟ್ಟಿದೆ ಗುರು. ಇವತ್ತು ಬೇರೆ ಮಳೆ, ಅದು ಏನೋ ಅಪ್ಪ. ಮತ್ತೆ ಹೋಗಿ ಚೈನ್ ಲೂಬ್ ಎಲ್ಲ ಮಾಡಿಸ್ಬೇಕು. ನೋಡ್ತಾ ಇದ್ದೀರಾ ಯಾವ ಥರ ಆಗಿಬಿಟ್ಟಿದೆ ಗಾಡಿ ನೋಡಿ. ಫಕ್. ಓಕೆ, ಹೊರಡೋಣ. ಫ್ಯೂಲ್ ಹಾಕ್ಸಿಲ್ಲ, ಆಫ್ ರೋಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಫ್ಯೂಲ್ ಹಾಕ್ಸ್ತು ಅಂದರೆ ಫುಲ್ ಟ್ಯಾಂಕ್ ಒಳಗಡೆ ಎಲ್ಲ ಕುಲ್ಕಾಡುತ್ತೆ ಗುರು. ಅದೊಂದೇ ಹೋಗ್ಬೇಕಾರೆ ಹೋಗವ. ಪೊಲೀಸವ್ರ ಇರೋ. ಓಯ್ ಬ್ಯಾಗ್ ಬ್ರೋ. ಒಂದು ಸ್ವಲ್ಪ ಆಗಿದ್ರೆ ಟೈರ್ ಚೈನ್ಗೆಲ್ಲ ಕಚ್ಕೊಬಿಟ್ಟಿರೋದು. ಹಾಂ, ಚೆನ್ನಾಗಿಲ್ವಾ? ಒಳ್ಳೆ ಸ್ಟೀಪ್ ಇದೆಯಲ್ಲ. ಅದು ಹೆಂಗೋ ಗೊತ್ತಿಲ್ಲಪ್ಪ. ಟೈ ಮಾಡಿಲ್ವಾ ನೀವು ಬ್ಯಾಗ್ನ? ಓಹೋ, ಎಕ್ಸ್ಟ್ರೀಮ್ ಆಗಿದೆ ಗುರು ಆಫ್ ರೋಡು. ಏನು ಸ್ಟೀಪ್ ಇದೆ ಗೊತ್ತಾ? ಬ್ರೋ ನೀನು ಅಲ್ಲೊಂದು ವೀಲಿ ಹೊಡಿಬೇಕು ಬ್ರೋ ನೀನು. ಅಯ್ಯ ಮಸ್ತಾಗಿದೆ ಬ್ರೋ, ಅಲ್ಲೊಂದು ವೀಲಿ ಓಡ್ಸಕ್ಕೆ ಹೇಳು ಬ್ರೋ. ಬ್ರೋ ಅದಕ್ಕೆ ಹೇಳಿತ್ತು, ಅಲ್ಲಿ ಐತಲ್ವಾ ಡೌನ್ ಹೋಗಿ ಅಲ್ಲಿಂದ ಮತ್ತೆ ಹಿಡ್ಕೊಂಡು ಇಲ್ಲಿ ವಿಡಿಯೋ ಮಾಡ್ತಾ ಇರ್ತೀರಿ. ಒಂದು ವೀಲಿ ಹೊಡೀರಿ. ಇವಾಗ ನಮ್ಮ ಕನ್ನಡ ಮೀಡಿಯಮ್ ಅವರು ವೀಲಿಂಗ್ ಹೊಡಿತಾ ಇದ್ದಾರೆ. ಆಲ್ ದ ಬೆಸ್ಟ್ ಬ್ರೋ.
ವಿಡಿಯೋ ಮಾಡ್ತೀರಿ ಯಾವ ಥರ ಗಾಡಿ ನಿಲ್ಲಿಸಿದ್ದೀರಿ ಅಂತ ಅಂದ್ಬಿಟ್ಟು. ಇವಾಗ ಅಲ್ಲಿ ಕನ್ನಡ ಮೀಡಿಯಮ್ ಅವರು ಒಂದು ವೀಲಿ ಹೊಡಿತಾರೆ. ವೀಲಿ ಸ್ಟ್ರೆಚ್ ಚೆನ್ನಾಗಿದೆ. ಎಲ್ಲ ಈ ಕಡೆ ಪಾರ್ಕಿಂಗ್ ಮಾಡಿಬಿಟ್ಟಿದ್ದೀರಿ. ಯಾವ ಥರ ಇದೆ ನೋಡಿ, ನೆಕ್ಸ್ಟ್ ಲೆವೆಲ್ ಆಗಿದೆ ಗುರು. ಬರ್ತಾ ಇದ್ದಾರಾ ಬ್ರೋ? ಆಗಲ್ವಾ? ಬಾಬ್ರೆ ಗಿಟ್ರು ನೆಕ್ಸ್ಟ್ ಲೆವೆಲ್ ಆಗಿದೆ ಗಾಯ್ಸ್. ಮಾತ್ರ ಎಕ್ಸ್ಪಲ್ಸಲ್ಲಿರೋರಿಗೆ ಮಾತ್ರ, ಎಕ್ಸ್ಪಲ್ಸು ಅಡ್ವೆಂಚರ್ ಗಾಡಿ ಇರೋರು ಮಾತ್ರ ನೆಕ್ಸ್ಟ್ ಲೆವೆಲಾಗೆ ಆಫ್ ರೋಡ್ ಮಾಡ್ಬೋದು. ಸೊ ಈ ಲೊಕೇಶನ್ ಎಲ್ಲ ಹೇಳ್ತೀನಿ ಎಲ್ಲಿ ಅಂತ ಕೊನೆಯಲ್ಲಿ. ಸೊ ಸ್ಕಿಪ್ ಮಾಡ್ದಿರೇ ಈ ವಿಡಿಯೋನ ನೋಡಿ. ಎಲ್ಲ ಅಲ್ಲಿ ನೋಡಿ, ಎಲ್ಲ ಬಾಯ್ಸ್ ಎಲ್ಲ ಹೆಂಗಿದ್ದಾರೆ. ಎಲ್ಲ ಬರ್ತಾ ಇದ್ದಾರೆ ನೋಡಿ. ತಾರಂಗಿ ಇವತ್ತು ಫುಲ್ಲು ಅಷ್ಟೇ, ಅದಕ್ಕೆ ಗಾಡಿಯಲ್ಲಿ ಫ್ಯೂಲ್ನ ಹಾಕ್ಸೋಕೆ ಹೋಗಿಲ್ಲ. ಮಸ್ತಾಗಿ ಹೊಡಿಬೋದು ಬ್ರೋ. ನೆಕ್ಸ್ಟು ಫುಲ್ಲು ಧೂಳು. ಕ್ಯಾಮ್ರಾದಲ್ಲಿ ಯಾವ ಥರ ಬರ್ತಾ ಇದೆ ಅಂತ ಗೊತ್ತಿಲ್ಲ ಗಾಯ್ಸ್. ಫಸ್ಟು ಕ್ಯಾಮ್ರಾ ಚೆಕ್ ಮಾಡ್ಕೊಂಬಿಡ್ತೀನಿ. ಫಸ್ಟ್ನೇ ಗೇರಲ್ಲಿದೆ ಗಾಡಿ. ಜೈ ಶ್ರೀರಾಮ್. ಓಹ್, ಅಯ್ಯೋ ಫುಲ್ಲು ಸುಸ್ತು. ಇವಾಗಿರೋದು ಇಳಿಸ್ಬೇಕಾರೆ ಇರೋದು ಗುರು. ಒಂದು ಸ್ವಲ್ಪ ಇದ್ದಿದ್ರೆ ಪಾತಾಡಾನೆ. ಯಾವ ಥರ ಇದೆ ಬಾಯ್ಸ್. ಎಕ್ಸ್ಪಲ್ಸಲ್ಲಿರೋರು ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಓ, ನನ್ನ ತಾರ ಬೇರೆ ಫುಲ್ಲು ಆಡಿಸ್ತವಳೆ. ಇಲ್ಲಿಗೆ ಗಾಡಿ ಲಾಸ್ಟ್ ಅಂತ ಅನಿಸುತ್ತೆ. ಐ ಥಿಂಕ್ ಜಿ ಟಿ ಎಲ್ಲ ನಿಲ್ಸವ್ರೆ. ನೋಡೋಣ. ಇಲ್ಲಿಗೆ ಲಾಸ್ಟ್ ಗಾಯ್ಸ್ ಗಾಡಿ. ಇಲ್ಲಿಂದ ತಿರ್ಗಲ್ಲ ಗಾಡಿ, ಹೋಗಲ್ಲ ಬ್ರೋ. ಹೆವಿ ಹೈಟ್ ಐತೆ. ಇಲ್ಲಿಂದ ಟ್ರಕ್ಕಿಂಗು ಬೈ ವಾಕ್. ಗಾಡಿ ಎಲ್ಲ ಅಲ್ಲೇ ಹಾಕದಾ? ಆಗಲ್ಲ ಬ್ರೋ. ಇರಿ ಬನ್ನಿ
ಬನ್ನಿ ಬನ್ನಿ ಬನ್ನಿ. ಹಾಂ, ಬ್ರೋ ಆಗಲ್ಲ ಅಲ್ಲ, ಸ್ಟೆಪ್ಸ್ ಇದೆ ಗಾಯ್ಸ್. ಸೊ ಅದಕ್ಕೆ ಗಾಡಿನ ಕೆಳಗಡೆ ನಿಲ್ಲಿಸಿ ಇಲ್ಲೊಂದು ಸ್ವಲ್ಪ ಕೆಳಗಡೆ ಇಳಿಸ್ಬಿಟ್ಟು ಅಲ್ಲಿಂದ ಬೈ ವಾಕಲ್ಲಿ ಹೋಗಬೇಕು. ಸೊ ಗಾಡಿನ ಹಿಂಗೆ ರಿವರ್ಸ್ ಹಾಕೊಂಡ್ಬಿಡೋದು. ನೀ ಅಂತ ಅಂದ್ಕೊಂಡೆ. ಬ್ರೋ ಹುಷಾರು ಬ್ರೋ. ಅಷ್ಟೇ ತಿರ್ಕೊಂಬಿಡ್ತದೆ. ನಮ್ಮದೇನು ಪ್ರಾಬ್ಲಮ್ ಏನಿಲ್ಲ ಗುರು ಗಾಡಿ. ಇಲ್ಲೆಲ್ಲ ಗಾಡಿ ಹೋಗೋದು ಇಲ್ಲ ಬಿಡಿ. ಹಾಂ, ಹತ್ತಕ್ಕಂತೂ ಆಗಲ್ಲ ಅಲ್ಲ, ನಡ್ಕೊಂಡು. ಇನ್ನ ಇದೆ ಬ್ರೋ. ಅಪ್ಪ ಇಷ್ಟೇ ಸಾಕು ಬ್ರೋ. ಇಲ್ಲಿ ನೋಡಿ, ಇಲ್ಲಿ ಯಾರೋ ಮಾರ್ಕ್ ಹಾಕೋರೆ. ಯಾರ್ದು? ಆಗಲ್ಲ ಬ್ರೋ. ಒಬ್ಬ ಬ್ರೋ ಇನ್ನ ಐತೆ ಬಾ ಬ್ರೋ. ಇಲ್ಲಿ ಈ ಕಡೆ ಸೈಡು ಹೆಲ್ಮೆಟ್ ನೋಡಿ. ಅಲ್ಲಿ ನೋಡಿ ಯಾಕೋ ಹೆಂಗ್ ಬ್ರೋ ಇದ್ರೊಳಗಡೆನೆ ಹೋಗೋದು. ಹಾ, ಅಲ್ಲಿ ನೋಡಿ ಯಾರೋ ಮಾರ್ಕು ಎಸ್ ಅಂತೆ. ಅಲ್ಲಿ 2 ಕರಿ ಬಂಡೆದ ಮಧ್ಯದಲ್ಲಿ ಸುರಂಗ ಮಾರ್ಗ ಇದೆ. ಎಲ್ಲಿ? ಅಲ್ಲಿ ನೋಡಿ. ಓಹೋ, 2 ಕರಿ ಬಂಡೆಗಳ ಮಧ್ಯೆ ಒಂದು ದೊಡ್ಡ ತೂತಿದೆ. ಅವನು ಕೇಳಿದ್ವಿ ಅವನ್ಗೆ. ಹಾ ಅಲ್ಲ ಪೀಸು. ಹಾ ಇಲ್ಲೇನು ಬ್ರೋ ಇದು ಬಟ್ಟೆ? ಲೈಟ್ ಬಿಡು ಬ್ರೋ. ಹೇಳಿಲ್ಲ ಬ್ರೋ, 2 ಕರಿ ಬಂಡೆ ಕರೀನಾ ಅದು? ಲೈಟ್ ಎಲ್ಲಿ ಬ್ರೋ? ಲೈಟ್ ಆನ್ ಮಾಡಿ ಬ್ರೋ. ಲೈಟ್ ಆನ್ ಮಾಡ್ರಿ ಕಾಣ್ತಿಲ್ಲ ಬ್ರೋ. ಬಟ್ಟೆ ಅದು. ಅದು ಜಾಕೆಟ್ ಐತೆ ಬೇಕಾ? ಬೇಡ. ಓ ಹಿಂಗೆ ಈ ಕಡೆ ಸೈಡು. ಓ ಏನಿಲ್ಲ ಬಿಡಿ. ಆ ತಿಮ್ಮಪ್ಪನ ಬೆಟ್ಟದಲ್ಲೂ ಹಂಗೆ ಬ್ರೋ, ಸೇಮ್. ಅದು ಸ್ವಲ್ಪ ಇದರ ಬಂಡೆ ಯಾರ ಹತ್ಬೇಕು ಹಿಂಗೆ. ಅಲ್ಲಿ ಹಾ ಇದು ಓಹೋ ಸಕ್ಕದಾಗೈತೆ. ಓಹೋ ಏನು ಬ್ರೋ ಇದು? ನಾನಂತೂ ಸಿಗಾಕೊಂಡಿದ್ದೀನಿ ಗೈಸ್. ನೆಕ್ಸ್ಟ್ ಲೆವೆಲ್ ಆಗಿದೆ ಮಾತ್ರ. ಈ ಪ್ಲೇಸ್ ನ ಬಂದು ವಿಸಿಟ್ ಮಾಡಿ. ಓ ಬ್ರೋ ಇಲ್ಲಿ ನೋಡಿ ಬ್ರೋ. ಓ ನೋಡಿ ಹಿಂಗೆ ಬರ್ಬೋದಾಗಿತ್ತಲ್ಲ ನಾವು. ನಿಮ್ ತರ ಮಾತಾಡೋಕು ಬೀಜ ಬೇಕು. ಹಾ ಹಂಗೆ ಹೆಂಗಿರೋದು ಬ್ರೋ? ಹಿಂಗೆ ಬ್ರೋ. ನೋಡ್ಕೊಂಡ್ ಬರೋಣ ಬನ್ನಿ, ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ ಒಂದ್ ಜಾಗ ಎಕ್ಸ್ಪ್ಲೋರ್ ಮಾಡುವ. ಹಾ ಬ್ರೋ ನೀನೇನು ಬ್ರೋ ಕರಡಿ ಗಿರಡಿ ಇದ್ಗಿದ್ ಹಂಗ್ ಹೋಗೋಣ ಹಿಂದಿಂದ. ಎಲ್ಲಿ? ಅಲ್ಲಿ ಜಾಗ ಇರ್ಬೇಕಲ್ಲ ಹೋಗೋದಿಕ್ಕೆ. ಬನ್ನಿ ಬ್ರೋ, ಜಾಗ ಮಾಡ್ಕೊಂಡು ಹೋಗೋಣ. ಸರಿ ಆಯ್ತು ಬನ್ನಿ ಹೋಗೋಣ. ಅಲ್ಲ ಒಂದು ಫುಟ್ ಹೋಗೋಣ. ಬನ್ನಿ ಬನ್ನಿ.
ಈಕೆ ನೀವೇ ನಾವೆಕ್ಕಲ್ಲ ಅಲ್ಲಿ ಹೇಗೆ ಇಕ್ತೀರ ಅಲ್ಲಿ ನೋಡ್ಗ ಮುಳ್ಳಿನ ಗಿಡ ಐತೆ ಅದು ತೆಗಿ ಹೆಂಗ್ ಹೋಗಕ್ಕಾಗುತ್ತೆ? ಆಗಲ್ಲ ಬ್ರೋ. ಹಿಂಗ್ ಹೋಗ್ಬೋದು. ಗುಡ್ಡ ಶೇಳಪ್ಪ ಆಗಲ್ಲ. ಆಂಜನೇಯ ಗುಡ್ಡ ಶೇಳ. ಕೆಲಸ ಇಲ್ಲ ಅಂದ್ರೆ ಕೆಲಸ ಮಾಡ್ಬೇಕು. ಬ್ರೋ ಹಿಂಗೆ ಸ್ಟ್ರೈಟ್ ಆಗಿ ಹಿಂಗೆ ಲೈವಾ ಲೈವಾ ಲೈವ್ ಬ್ರೋ ಲೈವ್ ಮಾಡು ಬ್ರೋ. ಕಳ್ದೋಗ್ಬಿಟ್ಟಿದೀರಿ ಬ್ರೋ. ನಾವಂತೂ ಸಿಗಕಟ್ಟಿ ಬ್ರೋ. ಆಗಲ್ಲ ಹಂಗೆ. ಓ ಸರಿ ರೀ, ಆಂಜನೇಯ ಬರ್ತಾನೆ ರೀ. ದಾರಿ ಮಾಡ್ತಾಗಾದ್ರೆ ಫೋನ್ ಕಳ್ಸ್ಕೊಡ್ತೀವಿ. ಜಾಸ್ತಿ ಜಾಸ್ತಿ ಜಾಗ ಐತೆ ಬ್ರೋ. ಅದು ಸಿಕ್ಕಾಪಟ್ಟೆ ಜಾಗ, ಸಿಕ್ಕಾಪಟ್ಟೆ ಜಾಗ ಐತೆ. ಆದ್ರೆ ಬರೀ ಮುಳ್ಳೈತೆ ಬ್ರೋ. ಬ್ರೋ ಗುಡ್ದ ಮುಳ್ಳೆ ಬ್ರೋ ಇರೋದು. ನೈಟ್ ಹೊತ್ತು ದೆವ್ವ ಇರ್ತದ. ಯಾವ ಕಲರ್ ಬೇಕು ಹಿಂಗೆ ನಿಮ್ಗೆ ದೆವ್ವ ಬೇಕಾ ದೇವ್ರ ಬೇಕಾ? ನಾನ್ ರೆಡಿ ಆಗ್ಬಿಟ್ಟು ಬರ್ತೀನಿ ನಿಮ್ಗೋಸ್ಕರ. ದೆವ್ವಾಗಿ ನೀವ್ ಬ್ಲಾಗ್ ಮಾಡ್ರಿ. ಸೋಷಿಯಲ್ ಮೀಡಿಯಾನೇ ಫೇಕ್ ಬ್ರೋ. ನೀವ್ ಬ್ಲಾಗ್ ಮಾಡಿ ಬ್ರೋ. ಇದು ನೋಡು ಬ್ರೋ ಹೆಂಗಿದೆ. ಮಾತ್ರ ನಾವು ಹಿಂಗೆ ತಾನೇ ಬಂದಿತ್ತು. ಹೌದು ಹಿಂಗೆ ಇಲ್ಲ ಹಿಂಗೆ ಹಾಕ್ಬೋದು. ಹತ್ತು ಆಂಜನೇಯ ಮರ ಹತ್ತು. ಆಂಜನೇಯ ಹತ್ತಪ್ಪ. ಬ್ರೋ ನಿಜವಾಗ್ಲೂ ಮಳೆ ಟೈಮಲ್ಲಿ ಬರ್ಬೇಕು. ಬಂದ್ರೆ ಆಗಲ್ಲ ಬಂದಿದ್ರು. ಆಗಲ್ಲ. ಇನ್ನೊಂದು ನಾವು ಮರದ ಗಂಟೆ ಹೋಗ್ಬೇಕು, ಪೀಕ್ ಗಂಟೆ ಹೋಗ್ಬೇಕು. ಆಗಲ್ಲ. ಈ ಕಡೆ ಹೋಗ್ಬೋದು ಆರಾಮಾಗಿ. ಈ ಬಂಡೆಗಳು ಹೆಂಗಿದೆ ನೋಡಿ, ಒಂದ್ರ ಮೇಲೆ ಇನ್ನೊಂದು ಬಂಡೆ ಬಿತ್ತು ಅಂದ್ರೆ ಬೂದಿ ಗೆಣನೆ ಸಿಗಲ್ಲ ಅವ್ರ ಇಷ್ಟಕ್ಕೆ. ನೀವು ಕೇಳ್ತಾ ಇದ್ರಲ್ಲ ಅಲ್ಲ, ನೀವು ಕೇಳ್ತಾ ಇದ್ರಲ್ಲ ದೆವ್ವ ಬರ್ಬೇಕು, ದೆವ್ವ ಸಿಗುತ್ತಾ ಅಂತ. ನಾವೇ ವಾಸ ಆಗ್ಬೋದು ಆಮೇಲೆ. ಅಲ್ಲ ಬ್ರೋ, ಇಲ್ಲಿ ನೈಟ್ ಹೊತ್ತು ಬಂತು ಅಂದ್ರೆ ಹೆಂಗಿರುತ್ತೆ ಆಲೋಚನೆ ಮಾಡಿ. ಒಬ್ನೊಬ್ನೇ ಅಲ್ಲ ಮೇಲೆ ಎಲ್ಲಿ ಹಾಕದು? ಹಿಂಗೆ ಆರಾಮ ಮಾಡ್ಕೊಂಡು ಇದೇನ್ ಕೆಳಗಡೆ. ಓ ಹಿಂಗೈತಾ? ನಾನು ಈ ಕಡೆ ನೋಡ್ತವನಿ. ಹೋಗ ಒಳಗ. ಓ ಇಲ್ಲಿ ಇಲ್ಲಿ ಬನ್ನಿ ಬನ್ನಿ. ಸೊತ್ತ ಕ್ಯಾಮ್ರಾಮ್ಯಾನ್ ಹನುಮಂತು ಜೊತೆ ಗಿರಿ. ಓ ಬ್ರೋ ಇನ್ನ ಐತಲ್ಲ ಬ್ರೋ. ಬ್ರೋ ಹಿಂಗೋ ಹೆಂಗೆ ಅದು ಜಾಗ ಇಲ್ಲ, ಬನ್ನಿ ಸಾಯಕ್ ಹೋಗ್ಬೇಕು ಆ ಕಡೆ ಅಂತ. ಈಗ ಎಲ್ಲೆಲ್ಲ ಹೋಯ್ತಾವ್ರಲ್ಲ, ಸಾಯಕ್ ಹೋಗ್ಬೇಕಂತ ಹೇಳಿಲ್ವ? ಹುಣಸೇನ್ ಮರ ಇದೆ, ಅಲ್ಲಿ ಆರಾಮಾಗಿ ಹಣ್ಣು ಬಿದ್ದಿರ್ತಾರೆ. ಬನ್ನಿ ಬನ್ನಿ. ಚೆನ್ನಾಗಿದೆಯಲ್ಲ ಬ್ರೋ ಪೀಕು? ಈ ಕಡೆ ನೋಡು ಬ್ರೋ. ಕೈ ಕೊಡು ಬ್ರೋ. ಬೀಳ್ಸಲ್ಲ ಬ್ರೋ ನಾನು. ಬೀಳ್ಬೇಡ ಬ್ರೋ, ನಾನು ಬಿದ್ರೆ ಎದ್ದು ಬರ್ತೀನಿ. ಐ ಹ್ಯಾವ್ ಎ ಕಾನ್ಫಿಡೆನ್ಸ್. ನೀವು ಮೊದಲೇ ಆಂಜನೇಯ ನಡೀತೈತೆ ನಿಮ್ಗೆ? ಯಾರು? ಇಲ್ಲ ಇಲ್ಲ, ಅದು ಯಾರು family ಇತ್ತಲ್ವಾ? ಇಲ್ಲ ಗಿಡ ಐತೆ ಅಲ್ಲಿ, ಹೋಗಿ ನೀವೇ. ಓ ಬ್ರೋ ಬ್ರೋ ನೀವು ಆರಾಮಾಗಿ ಖರ್ಚು ಕಡೆನೇ ಹೋಗ್ತೀರಪ್ಪ. ಅದು ತೋರಿಸಿಲ್ದಿರೋ ಕಡೆ ಹೋಗ್ಬೇಕು, ಅದು ಟ್ರಕ್ಕಿಂಗ್ ಅನ್ನೋದು. ಬ್ರೋ ಹಂಗೋಗೋಣ ಬನ್ನಿ, ಅಲ್ಲಿ ತನಕ ಸಿಗ್ನಲ್ ಬರ್ತಾ ಇದೆಯಾ ಬ್ರೋ? ಅಲ್ಲಿ ತನಕ ಆಗಲ್ಲ. ಹಿಂಗೆ ಹೋಗ್ಬೋದು ಬನ್ನಿ ಬ್ರೋ. ಇರೋ ಬ್ರೋ ನೋಡೋಣ. ಅಯ್ಯೋ ಬ್ರೋ ಆರಾಮಾಗಿ ಹೋಗ್ಬೋದು ಬ್ರೋ. ಆ ಕಡೆ ಯಾಕೆ ಬೇಕು? ಬೇಡ ಬನ್ನಿ. ಅಲ್ಲಿ ನೋಡಿ ಫ್ಯಾಮಿಲಿ ಎಲ್ಲ ಹಿಂಗ್ ಆಟ ಆಡ್ತಾ ಇದಾರೆ. ಎಲ್ಲಿ ತೋರಿಸ್ತಾನೆ ಇಲ್ವಲ್ಲ ಬ್ರೋ ಫ್ಯಾಮಿಲಿನ ನೀನು? ಅಲ್ಲಿ ಅಲ್ಲಿ ನೋಡಿ ಬ್ರೋ, ನೋಡಿ ಬ್ರೋ. ಹಾ ಫ್ಯಾಮಿಲಿ ಕಾಣ್ತದೆ ಬ್ರೋ. ಕಲ್ಲಾಕ್ತೀನಿ ಕಾಣಿಸ್ತೈತೆ ಅಂತ ಹೇಳಿ. ತಲೆಗೆ ಬೇಡ ಬೇಡ.
ಬ್ರೋ ಹೌದು, ಆ ಬೆಟ್ಟಕ್ಕೆ ಹಿಂಗ್ ಹೋದ್ರು? ಫುಲ್ ಅರ್ಸಾಸ ಆ ಮಂಜಣ್ಣ ಅಂದೇ ಮಾಡಿರ್ಬೇಕು. ಬೆಟ್ಟ ಹತ್ತವನು ದಾರ ಹಾಕಿ ಎಲ್ಲ ದಾರಿನೇ ಇಲ್ಲ ಅದಕ್ಕೆ. ಓಕೆ, ಎಕ್ಸಿಟ್ ಆಗುವ ಸಮಯ ಬಂದಿದೆ. ಕುನಗಲು ಬೆಟ್ಟ ಗುರು ಚೆನ್ನಾಗಿದೆ, ಒಳ್ಳೆ ಆಫ್ ರೋಡು ಬರ್ಬೋದು. ರಾಮನಗರದ ಹತ್ರ, ಬೆಂಗಳೂರಿಂದ 55 ಕಿಲೋಮೀಟ್ರ್ ಆಗುತ್ತೆ. ಸೊ ಬನ್ನಿ, ಇಷ್ಟ ಆಗುತ್ತೆ ನಿಮಗೂ. ಸೊ ಒಳ್ಳೆ ಪ್ಲೇಸ್ಗಳು ಚೆನ್ನಾಗಿದೆ, ಫೋಟೋಶೂಟ್ ಮಾಡಿದ್ರಿ. ಸೊ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡಿ. ಮಳೆಗೆ ಏನು ಬ್ಲೂ ಟ್ಯಾಗ್ ಏನೂ ಹಾಕಿಲ್ಲ, ಮಳೆ ಬೇರೆ ಬರ್ತಾ ಇದೆ. ಒಳ್ಳೆ ಮಾನ್ಸೂನ್ ರೈಡ್ ಆಗೋಯ್ತು ಗುರು ನಮ್ಮದಂತೂ. ಸೊ ಇಲ್ಲೇ ಎಲ್ಲಾರ ಸ್ವಲ್ಪ ಅಂಗಡಿ ಇತ್ತು ಅಂದರೆ ಅಲ್ಲಿ ನೋಡ್ಕೊಂಡು ಗೋಪುರನ ಆಫ್ ಮಾಡಿ ಜೋಪೊಳಗಡೆ ಹಾಕೊಂಡ್ಬಿಡ್ತೀನಿ. ಇನ್ನು ಬ್ಯಾಗೂ ನಾನು ತೊಗೊಬಂದಿಲ್ಲ. ಸೊ ಇನ್ನೇನು, ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೊಂದು ವಿಡಿಯೋದಲ್ಲಿ ಸಿಗುವ ಮುನ್ನ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಮಿಸ್ ಯು ಆಲ್.